Welcome back, students. So yesterday's class, we just discussed about P block elements, right? P block elements andre ಏನು in general ಆ ಬ್ಲಾಕ್ ಒಳಗೆ ಏನೇನಿದಾವೆ, ಯಾವ ಎಲಿಮೆಂಟ್ಸ್ ಇದಾವೆ, ಹೌ ಡು ಐ ರೈಟ್ ದ ಅಟಾಮಿಕ್ ನಂಬರ್ಸ್ ಅನ್ನ ಯಾವ ತರ ಕಂಡುಹಿಡಿಯೋದು, ಹೌ ಡು ಐ ರಿಮೆಂಬರ್ ದೋಸ್ ಎಲಿಮೆಂಟ್ಸ್ ಅನ್ನೋದಕ್ಕೆ ಒಂದು ಶಾರ್ಟ್ ಟ್ರಿಕ್ ಅಂತಾನೆ ಹೇಳ್ಬೋದು, ಅಥವಾ ಒನ್ ಕೈಂಡ್ ಆಫ್ ಅ ಮೆಥಡ್ ಟು ರಿಮೆಂಬರ್ ದೋಸ್ ಎಲಿಮೆಂಟ್ಸ್. ಐ ಥಿಂಕ್ ದಟ್ ವಾಸ್ it which was discovered. Maybe general electronic configuration was also spoke in terms of the P block elements, right? I think I had stopped there. So now moving on to the official the exact term, exact topic which we have to learn today, that is P block ಅಲ್ಲಿ starting new ಕಲಿಬೇಕಾಗಿರೋದು, that is group 15 elements. okay na? Group 15 elements ಇಂದ ನಿಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. that is group 15 elements ಅಂದ್ರೆ ಯಾವುದು? actually group 15 elements ಅಲ್ಲಿ ಯಾವ ಎಲಿಮೆಂಟ್ಸ್ ಇರ್ತವೆ ಅಂದ್ರೆ, that is your nitrogen, phosphorus, arsenic, antimony and bismuth, right? ಇವಿಷ್ಟು group 15 ಅಲ್ಲಿ ಬರುವಂತ ಎಲಿಮೆಂಟ್ಸ್. okay na? See, as we go down the group, ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, there is a slight shift, okay na, from the non metallic to metallic through the metallic character. ಅಂದ್ರೆ ಇಲ್ಲಿ ನನ್ನ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ನೀವ್ ಏನ್ ನೋಡ್ತಿದ್ದೀರಲ್ಲ, ದೇ ಆರ್ ಕನ್ಸಿಡರ್ಡ್ ಟು ಬಿ ನಾನ್ ಮೆಟಲ್ಸ್. ಓಕೆನಾ? ದೀಸ್ ಆರ್ ನೋನ್ ಆಸ್ ನಾನ್ ಮೆಟಲ್ಸ್. ನೈಟ್ರೋಜನ್ ಅಂಡ್ ಫಾಸ್ಫರಸ್ ಆರ್ ಕನ್ಸಿಡರ್ಡ್ ಟು ಬಿ ನಾನ್ ಮೆಟಲ್ಸ್. ಮತ್ತೆ ನೀವು ಏನ್ ಆರ್ಸೆನಿಕ್, ಆಂಟಿಮನಿ ನೋಡ್ತಿದ್ದೀರಲ್ಲ, ಇದೆರಡು ಮೆಟಲಾಯ್ಡ್ಸ್. ಓಕೆನಾ? ದೀಸ್ ಆರ್ ಕನ್ಸಿಡರ್ಡ್ ಟು ಬಿ ಮೆಟಲಾಯ್ಡ್ಸ್. ಅಂಡ್ ಬಿಸ್ಮತ್, ವಾಟ್ ಯು ಸಿ ಹಿಯರ್, ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅ ಟಿಪಿಕಲ್ ಮೆಟಲ್. ಓಕೆನಾ? ಬಿಸ್ಮತ್ ಅನ್ನ ನಾವು ಮೆಟಲ್ ಅಂತ ಹೇಳ್ತೀವಿ. Now see, the general electronic configuration is already given there, that is ns2np3. and also electronic configuration ಅನ್ನ ನಾನು ನಿನ್ನೆನೇ ಹೇಳಿದ್ದೀನಿ ಯಾವ ತರ ಬರಿಬೇಕು in terms of a particular group ಅಂತ already explain ಮಾಡಾಗಿದೆ. So I'm not going to go much about its electronic configuration again. Now without wasting time, what we'll see is how do they occur in nature. okay na? Occurrence ಬಗ್ಗೆ ಒಂದು ಸಣ್ಣ introduction ಅನ್ನ ಕೊಡ್ತೇನೆ. After that we can go to the main topic. Now when I talk about the nitrogen, basically when it comes to nitrogen, just give me a moment, students. Okay, the nitrogen, when I'm talking about it, what molecular nitrogen ಏನಿದೆಯಲ್ಲ, usually ನಮ್ಮ atmosphere ಅಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟಿರುತ್ತೆ, it comprises of almost 78% ಅಷ್ಟು ಇರುತ್ತೆ. ಹೌದಾ? molecular nitrogen. ಅದೇ ತರ ಈಗ when I'm talking about molecular nitrogen ಬಗ್ಗೆ ಮಾತಾಡಿದೆ, ನಾವು ಅರ್ತ್ ಕ್ರಸ್ಟ್ ಅಲ್ಲಿ, ಅಟ್ಮಾಸ್ಫಿಯರ್ ಅಲ್ಲಿ 78% ಇದೆ ಅಂತ ಹೇಳ್ತಾ ಇದೀವಿ. ಅದೇ ಅರ್ತ್ ಕ್ರಸ್ಟ್ ಅನ್ನು ತಗೊಂಡ್ರೆ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸೋಡಿಯಂ ನೈಟ್ರೇಟ್. ಯಾವ ತರ ಇದೆ ನನ್ನ ನೈಟ್ರೋಜನ್? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸೋಡಿಯಂ ನೈಟ್ರೇಟ್. ಓಕೆನಾ? ಸೋಡಿಯಂ ನೈಟ್ರೇಟ್ ದಟ್ ಈಸ್ NaNO3. ಅದನ್ನ ನಾವು ಇನ್ನೊಂದ್ ತರ ಚೈಲ್ಡ್ ಸಾಲ್ಟ್ ಪೀಟರ್ ಅಂತಾನು ಹೇಳ್ತೀವಿ. ಚೈಲ್ಡ್ ಸಾಲ್ಟ್ ಪೀಟರ್. ಓಕೆನಾ? ಇದ್ರ ಇನ್ನೊಂದು ಹೆಸರು. ಅಂಡ್ ನಾವು ಇಟ್ ಇಸ್ ಆಲ್ಸೋ ಎಕ್ಸಿಸ್ಟಿಂಗ್ ಇನ್ ಟರ್ಮ್ಸ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್. ಅದನ್ನ ಇಂಡಿಯನ್ ಸಾಲ್ಟ್ ಪೀಟರ್ ಅಂತಾನು ಹೇಳ್ತೀವಿ. ನಾಟ್ ಓನ್ಲಿ ದಟ್, ನೈಟ್ರೋಜನ್ ಇನ್ನೆಲ್ಲಿ ಇರುತ್ತೆ? ಅಟ್ಮಾಸ್ಫಿಯರ್ ಅಲ್ಲಿ ಮಾತ್ರ ಅಲ್ಲ, ಅರ್ತ್ ಕ್ರಸ್ಟ್ ಅಲ್ಲ, ಇಟ್ ಇಸ್ ಆಲ್ಸೋ ಫೌಂಡ್ ಇನ್ ದ ಇನ್ ದ ಪ್ಲಾಂಟ್ಸ್ ಇನ್ ದ ಫಾರ್ಮ್ ಆಫ್ ವಾಟ್? ಪ್ರೋಟೀನ್ಸ್. ಕರೆಕ್ಟಾ? ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ನನ್ನ ನೈಟ್ರೋಜನ್ ಇರ್ತವೆ. ಐ ಹೋಪ್ ಯು ನೋ ಹೌ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಬಯಾಲಜಿ. ಕರೆಕ್ಟಾ? ನಾವು when I'm talking about phosphorus, ಫಾಸ್ಫರಸ್ ಯಾವ ತರ ಇರುತ್ತೆ ಅಂದ್ರೆ, ಇಟ್ ಆಕರ್ಸ್ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್. ಯಾವ ಫ್ಯಾಮಿಲಿ? ಆಪಟೈಟ್ ಫ್ಯಾಮಿಲಿಲಿ ಇರುತ್ತೆ, ರೈಟ್? ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ ಇರುತ್ತೆ, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿ, ಫ್ಲೋರೋಪ್ಯಾಟೈಟ್ ಅಂತ ಹೇಳ್ತೀವಿ ನಾವು. ಓಕೆ, ಇಫ್ ಐ ಹ್ಯಾವ್ ಟು ಗಿವ್ ದ ಫಾರ್ಮುಲಾ ಫಾರ್ ದಟ್, ದಟ್ ಇಸ್ ಸಮಥಿಂಗ್ ಲೈಕ್ CaNO2O4 ಓಕೆನಾ? ಇದನ್ನ ನಾವು ಕ್ಲೋರೋಪ್ಯಾಟೈಟ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಫ್ಲೋರೈಡ್. ಓಕೆನಾ? ಇಟ್ ಇಸ್ ದ ಮೇನ್ ಕಾಂಪೊನೆಂಟ್ ಆಫ್ ಫಾಸ್ಫೇಟ್ ರಾಕ್ಸ್. ನಮ್ಮ ಫಾಸ್ಫೇಟ್ ರಾಕ್ ಏನಿದೆ ಅದ್ರೊಳಗಿರುತ್ತೆ. ನಾಟ್ ಓನ್ಲಿ ದಟ್, ಈವನ್ ಫಾಸ್ಫರಸ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಅನಿಮಲ್ಸ್, ರೈಟ್? ಮೇನ್ constituent of animals and plant matter. ಮತ್ತೆ ಎಲ್ಲಿರುತ್ತೆ ಫಾಸ್ಫರಸ್? ಸೊ ಇಟ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಬೋನ್ಸ್, ರೈಟ್? ಬೋನ್ಸ್ ಅಲ್ಲಿ ಇರ್ತವೆ, ಆಸ್ ವೆಲ್ ಆಸ್ ಇನ್ ಲಿವಿಂಗ್ ಸೆಲ್ಸ್ ಅಲ್ಲಿ ಇರ್ತವೆ. ಅಂಡ್ ಯು ನೋ ದಟ್ ದೇ ಆರ್ ಆಲ್ಸೋ ದಿ ಫಾಸ್ಫೋಪ್ರೋಟೀನ್ಸ್ ಇನ್ನೆಲ್ಲಿ ಇರ್ತವೆ? ನಮ್ಮ ಎಗ್, ಡೈಲಿ ಬೇಸ್ ಪ್ರೋಟೀನ್ಸ್ ಆಗಿ ಮಿಲ್ಕ್, ಎಗ್ ಒಳಗೆಲ್ಲ ಇರ್ತವೆ. ಓಕೆನಾ? ಅಂಡ್ ದೆನ್ ಆರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್ ಏನಿದೆಯೋ, ದೇ ಆರ್ ಯೂಶಲಿ ಫೌಂಡ್ ಇನ್ ಸಲ್ಫೈಡ್ ಮಿನರಲ್ಸ್ ಒಳಗೆ ನಮಗೆ ಆರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್ ಸಿಗುತ್ತೆ. ಓಕೆನಾ? ವೇರ್ ಆರ್ ದೇ ಫೌಂಡ್? ದೇ ಆರ್ ಫೌಂಡ್ ಇನ್ ದ ಸಲ್ಫೈಡ್ ಮಿನರಲ್ಸ್. ಓಕೆನಾ? So these are the basic occurrence. Okay na? Occurrence of these all the elements, nitrogen group 15 elements ಯಾವ ತರ occur ಆಗುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. Now moving on to the next part. okay na? ಈಗ ನಾನು I think I just explained you the basic things, that is the basic occurrence of these group 15 elements. Now moving on to the next part, that is the physical properties of this group 15 elements. Physical properties ಅಂತ ತಕ್ಷಣ ನಮಗೆ ಫಸ್ಟ್ ಈಗ ನೆನಪು ಬರೋದು ಏನು ಅಂದ್ರೆ, physical properties ಅಲ್ಲಿ I think ನೀವು ಆಲ್ರೆಡಿ ಕಲ್ತಿರ್ತೀರಾ 13th ಮತ್ತೆ 14th ಗ್ರೂಪ್ ಅಲ್ಲಿ. physical properties ಅಲ್ಲಿ
ಅಂದಾಗ the first property which basically we discuss is electronic configuration is already discussed. If you just want to take a screenshot, you can take electronic configuration ಅಂದ್ರೆ ಏನು, usually general electronic configuration ns to np3. ಇಲ್ಲಿ n ಅಂದ್ರೆ ಏನು, principal quantum number. So ಯಾವ ತರ ನಾವು fill ಮಾಡ್ಕೊಳ್ತೀವಿ based on this has been explained to you in the previous class only. So I have just given you, if you want you can take the screenshot of this. Okay now moving to the next one, that is atomic radius. Atomic radius ಯಾವ ತರ ಇರುತ್ತೆ ಓಕೆನಾ. atomic radius ಯಾವ ತರ ವೇರಿ ಆಗುತ್ತೆ ಅಂದ್ರೆ, see when I go down the group, ಈಗ ನಾನು periodic table ಅಲ್ಲಿ ನಾವು ಯಾವ ತರ ಮಾತಾಡ್ತೀವಿ, either one is along the period, if not the other one is down the group. ಓಕೆನಾ, down the group ಏನಾಗುತ್ತೆ ಅಂದ್ರೆ, if you observe very clearly on going down the group, ಇಲ್ಲಿ ಏನಾಗ್ತಿದೆ ಅಂದ್ರೆ ನನ್ನ atomic radius ಏನಿದೆಯೋ it is increasing down the group. ಓಕೆನಾ, atomic radius what is happening to it, it is increasing down the group. But ಇನ್ನೊಂದು see order ಯಾವ ತರ ಇರುತ್ತೆ ಗೊತ್ತಾ, ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, antimony, bismuth. So ಈ ತರ ಇರುತ್ತೆ ಓಕೆನಾ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. Now if you see one thing ಓಕೆನಾ, ಇಲ್ಲಿ ಏನಾಗುತ್ತೆ ಅಂದ್ರೆ when we down ಯಾಕೆ ಇನ್ಕ್ರೀಸ್ ಆಗ್ತಿದೆ as I go down the group, why is it increasing ಅಂದ್ರೆ the reason is very simple, that is the number of shells what is there, it is increasing. ಓಕೆನಾ, ನಾವ್ ಏನ್ ಶೆಲ್ಸ್ ಅನ್ನ ಆಡ್ ಮಾಡ್ತಿದೀವಿ, ಹೊಸ ಶೆಲ್ ಆಡ್ ಆಗ್ತಿದೆ ರೈಟ್. if you observe the configuration ನೋಡಿ 2s2 2p3 3s2 3p3 ಹೊಸ ಶೆಲ್ ಆಡ್ ಆಗ್ತಿರೋದ್ರಿಂದ ಏನಾಗ್ತಿದೆ, atomic radius increase ಆಗ್ತಾ ಇದೆ ಓಕೆನಾ. what is the first explanation, that is based on number of shells is going on increasing. ಓಕೆನಾ, ನಾವು atomic radius ಅಲ್ಲಿ ಇನ್ನೊಂದು ಏನ್ ನೋಡ್ತೀರಾ ಅಂದ್ರೆ, see atomic radius basically ಈ ತರ ಇರುತ್ತೆ 70 110 121 141 148. ನೀವೇನ್ ನೋಡ್ತೀರಾ ಅಂದ್ರೆ in the beginning there is sudden increase in the atomic radius. ಹೌದಾ, now as I go down the group there is much little difference in the atomic radius. ತುಂಬಾ ಜಾಸ್ತಿ ಏನು increase ಆಗೋದಿಲ್ಲ. when I come to your antimony and bismuth, ನಾವೇನ್ ನೋಡ್ತೀವಿ ಅಂದ್ರೆ ತುಂಬಾ ಕಮ್ಮಿ ಇದಾಗಿರುತ್ತೆ, increase ಆಗಿರುತ್ತೆ. now what is the reason for that ಅಂತ we'll be just talking about it. ಓಕೆನಾ, so ಏನಕ್ಕೆ ಆ ತರ ಆಯ್ತು ಅನ್ನೋದನ್ನ we'll be just talking in few moments. now moving to the next one, physical state, I think I have already explained. physical state ಬಗ್ಗೆ ಮಾತಾಡ್ಬೇಕು ಅಂದ್ರೆ what can I say, ನಮ್ಮ ಫಸ್ಟ್ ಎಲಿಮೆಂಟ್ ಏನಿದೆಯೋ ನೈಟ್ರೋಜನ್ ಓಕೆನಾ, ನನ್ನ ನೈಟ್ರೋಜನ್ ಅನ್ನೋ ಫಸ್ಟ್ ಎಲಿಮೆಂಟ್ ಏನಿದೆಯೋ ಬೇಸಿಕಲಿ in this group it is considered to be a gas. ಓಕೆನಾ, ನೈಟ್ರೋಜನ್ ಯಾವ ತರ ಇದೆ, it is a gas. whereas ನನ್ನ ಫಾಸ್ಫರಸ್ ಏನಿದೆ, ಫಾಸ್ಫರಸ್ it is in nature ಯಾವ ತರ ಇದೆ ಅಂದ್ರೆ it is a soft ಓಕೆನಾ waxy solid. ಓಕೆನಾ, ಯಾವ ತರ ಇದೆ, it is a soft waxy solid, not liquid, it is a soft waxy solid. and ಉಳಿದಿರೋ ಎಲಿಮೆಂಟ್ಸ್ ಆಂಟಿಮನಿ ಬಿಸ್ಮತ್ ಎಲ್ಲ ಯಾವ ತರ ಇದೆ ಅಂದ್ರೆ ದೇ ಆರ್ ಸಾಲಿಡ್ಸ್ ವಿತ್ ಮೆಟಾಲಿಕ್ ಲಕ್ಸ್ಟರ್. ಓಕೆನಾ, ಉಳಿದಿರೋ ಎಲಿಮೆಂಟ್ಸ್ ಅಂದ್ರೆ ಯಾವುದು, ಆರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್, ಉಳಿದವೆಲ್ಲ ಯಾವ ತರ ಇರ್ತವೆ, ದೇ ಆರ್ ಕನ್ಸಿಡರ್ಡ್ ಟು ಬಿ ಸಾಲಿಡ್ಸ್. ನಾವು ಇಲ್ಲಿ ನೋಡಿ, ಇಫ್ ಯು ಅಬ್ಸರ್ವ್ ದಿಸ್ ಗ್ರೂಪ್ ಓನ್ಲಿ, ವಾಟ್ ಯು ಆರ್ ಸೀಯಿಂಗ್ ದೇರ್ ಇಸ್ ಅ ಮಿಕ್ಸ್ಚರ್, ಗ್ಯಾಸ್ ಇದೆ, ಅದ್ರಾಗ ಸಾಲಿಡ್ ಇದೆ, ಅಂತ ಮತ್ತೊಂದು ಸಾಫ್ಟ್ ವ್ಯಾಕ್ಸಿ ಸಾಲಿಡ್ ಇದೆ. ನಾವು ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅಂತ ನೋಡೋಣ. ದ ರೀಸನ್ ಫಾರ್ ದಟ್ ಇಸ್ ವೆರಿ ಸಿಂಪಲ್ ಒನ್, ದಟ್ ಇಸ್ ಆಸ್ ವಿ ಗೋ ಡೌನ್ ದ ಗ್ರೂಪ್, ಇಲ್ಲಿ ಏನಾಗ್ತಿದೆ, ಅಟಾಮಿಕ್ ಮಾಸ್ ಇಸ್ ಇನ್ಕ್ರೀಸಿಂಗ್. ಕರೆಕ್ಟಾ, ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ, ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಬಿಕಾಸ್ ಆಫ್ ದಟ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಇನ್ಕ್ರೀಸ್ ಆಗೋದ್ರಿಂದ ನನಗೆ ಏನಾಗ್ತಿದೆ, ದೇರ್ ಫಿಸಿಕಲ್ ಸ್ಟೇಟ್ ಇಸ್ ಆಲ್ಸೋ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್. ಓಕೆನಾ, ಫಿಸಿಕಲ್ ಸ್ಟೇಟ್ ಅಲ್ಲಿ ಈ ತರ ಚೇಂಜಸ್ ಇರುತ್ತೆ ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಓಕೆನಾ, ನಾವು ಮೂವಿಂಗ್ ಟು ದ ನೆಕ್ಸ್ಟ್, ಈಗ ನಾನು ಮಾತಾಡಿದ್ದು ಫಿಸಿಕಲ್ ಸ್ಟೇಟ್ ರೈಟ್. ಟಿಲ್ ನೌ ವಾಟ್ ವಿ ಸ್ಪೋಕ್ ಅಬೌಟ್ ವಾಸ್ ಫಿಸಿಕಲ್ ಸ್ಟೇಟ್. ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ ಡೆನ್ಸಿಟಿ. ಈಗ ಡೆನ್ಸಿಟಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ I think I can just show you the I'll just show you the okay. see the table. ಇಲ್ಲಿ ಏನ್ ಹೇಳುತ್ತೆ, ಈಗ ಡೆನ್ಸಿಟಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ವಾಟ್ ಯು ಸೇ ಇಸ್, ಇಲ್ಲಿ ನೋಡಿ ಸ್ಟಾರ್ಟಿಂಗ್ 1.8 5.6 6.9.7. so the density is of this group. ಓಕೆನಾ, the density of the members increases down the group. ಓಕೆನಾ, as usual ಏನಾಗ್ತಾ ಹೋಗ್ತಿದೆ, ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ನಾವು ರೀಸನ್ ಫಾರ್ ದಟ್ ಏನು, ಸಿ ಡೆನ್ಸಿಟಿ ಅಂದ್ರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್. ಸೊ ಇಲ್ಲಿ ನನ್ನ ಡೆನ್ಸಿಟಿ ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ, ಇಟ್ ಇಸ್ ನಾಟ್ ಬೇಸ್ಡ್ ಆನ್ ವಾಲ್ಯೂಮ್, ಇನ್ಸ್ಟೆಡ್ ಇಟ್ ಇಸ್ ಬೇಸ್ಡ್ ಆನ್ ದ ಮಾಸ್. and what we know, as we go down the group the atomic mass is going on increasing. ಹಾಗಾದ್ರೆ ಏನಾಗುತ್ತೆ, along with that my density also goes on increasing ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓಕೆನಾ, now moving on to the next point. next point ಏನಿದೆ ಅಂದ್ರೆ ಇಲ್ಲಿ basically when I'm talking about the next point, that is with reference to the melting and boiling point. so ಇಲ್ಲಿ melting ಮತ್ತೆ boiling point ಅನ್ನ ಮಾತಾಡ್ಬೇಕು ಅಂದ್ರೆ, see ಇಲ್ಲಿ ಒಂದು question ಬರುತ್ತೆ. I think I can just give you the question so that you know what you have to write. see melting point ಅಂದಾಗ ಇಲ್ಲಿ ಬೇಸಿಕ್ ಕ್ವೆಶ್ಚನ್ ನಿಮಗೆ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಈ ಗ್ರೂಪ್ ಅಲ್ಲಿ ಬಂದಾಗ ಫಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, my melting point, okay na, melting point
first it will increase. Okay, now melting point first increases from nitrogen to arsenic, and then it will decrease. Okay, now it will decrease to this one antimony and bismuth. ಅಲ್ಲಿ ಸ್ವಲ್ಪ melting point ಕಮ್ಮಿ ಆಗುತ್ತೆ. Now what is the reason for that? Melting point ಯಾಕೆ ಈ ತರ ಆಗ್ತಾ ಇದೆ? This is a question which is basically asked for you. Okay na, melting point basis ಮೇಲೆ ಇದನ್ನ ಕೇಳ್ತಾರೆ. I think in here the data what is given, if you observe here, ಇಲ್ಲಿ ಏನಾಗಿದೆ, starting nitrogen to phosphorus ಏನಾಯ್ತು, ಇದು it increased. After that ಇಲ್ಲಿ ಏನಾಯ್ತು, increase ಆಗ್ಬಿಟ್ಟು antimony ಇಂದ bismuth ಗೆ ಮತ್ತೆ melting point decrease ಆಗ್ತಿದೆ. Now what is the reason for that ಅಂದ್ರೆ, I will just give you the reason, students. That is why, because ಈಗ melting point ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, for that I will give you the reason. I think this you can write for the board exam, but after that I will give you the explanation. Okay na, the reason for that is, I'll just go on writing it. That is, it is maybe due to more tendency of bismuth to form 3 rather than 5 covalent bonds. Okay na, bracket ali inert pair effect. Okay na, I'll be just explaining you in few moments. Inert pair effect andre enu anta, this is just the answer what you are going to write. Thus there are weak force of attraction between their atoms in solid state, accounting for its low melting point. Okay na, now ಇಲ್ಲಿ ಅವರು ಏನಂತ ಹೇಳ್ತಿದ್ದಾರೆ, ರೀಸನ್ ಏನು ಅಂದ್ರೆ inert pair effect ಮೇಲೆ ಬೇಸಿಸ್ ಆಗುತ್ತೆ. ನಾವು ಡ್ಯೂ ಟು inert pair effect, ಅವ್ರು ಏನ್ ಹೇಳ್ತಿದ್ದಾರೆ, ಡ್ಯೂ ಟು inert pair effect ಇರೋದ್ರಿಂದ, ಡೌನ್ ಎಲಿಮೆಂಟ್ಸ್ inert pair effect ಇರೋದ್ರಿಂದ ನಮ್ಮ ಕೆಳಗೆ ಬರುವ ಎಲಿಮೆಂಟ್ಸ್, the elements which come down, they will form only 3 bonds rather than 5 ಅನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ ಏನಾಗ್ತಿದೆ, ನನ್ನ ಎಲಿಮೆಂಟ್ಸ್ ನ ಬಾಂಡ್ ಮೇಕಿಂಗ್ ಕೆಪಾಸಿಟಿ ಏನಿದೆಯಲ್ಲ, the capacity to make the bonds, capability ಏನಿದೆಯಲ್ಲ, it is decreasing ಅಂತ ಹೇಳ್ತಿದ್ದಾರೆ. capability to form the bond ಅದೇನಾಗ್ತಾ ಇದೆ, it is decreasing. Now ಇಲ್ಲಿ ಏನಾಗ್ತಿದೆ, atomicity reduce ಆಯ್ತು ಅಂದ್ರೆ, due to which force of attraction reduce ಆಗುತ್ತೆ. ಹಾಗಾಗಿ melting point, bond capability ಕಮ್ಮಿ ಆಯ್ತು ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ನನ್ನ atomicity ವ್ಯಾಲ್ಯೂನು ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಅಟಾಮಿಕ್ ಮಾಸ್ ಕಮ್ಮಿ ಆಯ್ತು ಅಂದ್ರೆ ಏನಾಗುತ್ತೆ, forces of attraction ಕಮ್ಮಿ ಆಗುತ್ತೆ. forces of attraction ಕಮ್ಮಿ ಆಯ್ತು ಅಂದ್ರೆ ಇದು obviously melting point ಕಮ್ಮಿ ಆಗುತ್ತೆ. ನಾವು ಇದನ್ನ ನಿಮಗೀಗ ತಲೆ ಕೂಡ ಅರ್ಥ ಆಗಿರೋದಿಲ್ಲ. The reason is why, because few what happens is, most of you will forget the inert pair effect. ನೀವು inorganic chemistry ಅಲ್ಲಿ few of the important things when you are learning about the elements ಏನೇನ್ ಗೊತ್ತಿರಬೇಕು ಅಂದ್ರೆ, that is about all these things. ಓಕೆನಾ, ಒಂದು ನಿಮಗೆ 11th ಅಲ್ಲಿ ಟರ್ಮ್ ಬರುತ್ತೆ, that is shielding effect, ಇನ್ನೊಂದು inert pair effect. ಓಕೆನಾ, this is very 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 important when we are learning about the elements and what is happening, why the melting point, oxidation state ಯಾಕೆ ವೇರಿ ಆಗುತ್ತೋ ಅನ್ನೋದನ್ನ ನಿಮಗೆ ಗೊತ್ತಿರಬೇಕು ಅಂದ್ರೆ, for that what you have to know is inert pair effect. Usually ನನ್ನ inert pair effect ಏನಿದೆಯಲ್ಲ, it works only to the group 13 and 15. ಓಕೆನಾ, group 13 ಮತ್ತೆ 15 ಮಾತ್ರ ವರ್ಕ್ ಆಗುತ್ತೆ, ಅದಾದ್ಮೇಲೆ ವರ್ಕ್ ಆಗೋದಿಲ್ಲ. Now what is the reason for this ಅಂತ, I think I should explain now before you get more confused. ಓಕೆನಾ, now when I'm talking about inert pair effect, ಏನು inert pair effect ಅಂದ್ರೆ, just give me a moment. Okay, now what do you mean by inert pair effect? Okay na, inert pair effect andre ಏನು ಅಂತ ನೋಡುವ. inert pair effect, I think for that I'll do I can just show you one of the examples so that you understand it very clearly. Okay na, let me just show you one of the examples.
Okay, I hope this is seen in the screen. I hope this one is seen here. See, Iga, before I explain your inert pair effect, I want you to understand what is shielding effect. Now, when let us just take an example. When you see this example, I think this is something which I have taken from the net. Iga clear observe madi. What you observe when you see here is ಇಲ್ಲಿ ಎರಡು ಕ್ಯಾಟ್ಸ್ ಇದೆ ಕರೆಕ್ಟಾ ಯು ಸಿ ದಟ್ ದೇರ್ ಆರ್ ಟೂ ಕ್ಯಾಟ್ಸ್ ಅಂಡ್ ಒನ್ ಕ್ಯಾಟ್ ಇಸ್ ಡ್ರಿಂಕಿಂಗ್ ಮಿಲ್ಕ್ ಕರೆಕ್ಟಾ ಒಂದು ಕ್ಯಾಟ್ ಹಾಲನ್ನ ಕುಡಿತಾ ಇದೆ ಇನ್ನೊಂದಕ್ಕೆ ಕುಡಿಯಕ್ಕೆ ಬಿಡ್ತಾ ಇಲ್ಲ ಕರೆಕ್ಟಾ ಫಸ್ಟ್ ತಾನಿದೆ ಒಳಗೆ ಇದಿದೆ ಅದೇನ್ ಮಾಡ್ತಿದೆ ಹೊರಗಿರೋ ಕ್ಯಾಟ್ ಅನ್ನ ಒಳಗೆ ಬರ್ಲಿಕ್ಕೆ ಬಿಡ್ತಿದ್ದಿಲ್ಲ ಯಾಕೆಂದ್ರೆ ಅದಕ್ಕೆ ಕುಡಿಬೇಕು ಈಗ ಅದು ಜಗಳ ಇಡ್ತಿದೆ ರೈಟ್ ಇಟ್ ಇಸ್ ಪುಷಿಂಗ್ ದ ಕ್ಯಾಟ್ ಔಟ್ವರ್ಡ್ಸ್ ಅದೇ ತರ ಈಗ ನಮ್ಮ ಕೆಮಿಸ್ಟ್ರಿ ಏನಾಗುತ್ತೆ ಅಂದ್ರೆ ಸಿ ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಟರ್ಮ್ಸ್ ರೈಟ್ ಇದು ಈಗ ಅರ್ಥ ಮಾಡಿಸ್ಬೇಕಂದ್ರೆ ವಾಟ್ ಐ ಕ್ಯಾನ್ ಸೇ ಯು ವಿತ್ ರೆಫರೆನ್ಸ್ ಟು ದಿಸ್ images let us okay now suppose let us take this milk is considered to be nucleus okay na if I consider the milk to be nucleus you know that my nucleus has an ability right nucleus has a lot of shells around it right nucleus is surrounded by lot of shells and you know that it has an habit of attracting the suppose illi electrons ittu anta ankolana it has the ability or it has the habit of attracting the outer electrons towards itself correct it has an ability to attract the outer electrons towards itself using what using its power right ಈಗ ನನ್ನ ನ್ಯೂಕ್ಲಿಯಸ್ ಇನ ಹ್ಯಾಬಿಟ್ ಏನು ಅಂದ್ರೆ ತನ್ನಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ತಾನು ನೆಗೆಟಿವ್ ಚಾರ್ಜ್ ಅನ್ನ ತನ್ನ ಕಡೆ ಎಳಿಲಿಕ್ಕೆ ತುಂಬಾ ಟ್ರೈ ಮಾಡುತ್ತೆ ರೈಟ್ ಇಟ್ ವಾಂಟ್ಸ್ ಟು ಕಂಟ್ರೋಲ್ ಆಲ್ ದ ಎಲೆಕ್ಟ್ರಾನ್ಸ್ ಎಲ್ಲ ನನ್ನ ಕಡೆ ಬರಬೇಕು ಅನ್ನೋದು ನ್ಯೂಕ್ಲಿಯಸ್ ಇನ ಹ್ಯಾಬಿಟ್ ರೈಟ್ ಬಟ್ ಯು ನೋ ದಟ್ ಈಗ nucleus will not only have one the shell right it will not have one shell instead it will have many principal shells around it right nucleus is surrounded by many principal shells now if it wants to control the last electron it what has to do it has to attract the electron towards itself howda now ಈಗ ಈ electron ಅನ್ನ suppose if I just change the color okay ನಾನು ಏನು ಮಾಡ್ತೀನಿ last electron ಇನ ಕಲರ್ ಅನ್ನ ಚೇಂಜ್ ಮಾಡ್ತೀನಿ let us just say these are the electrons which are present here okay na outer electrons ಇದೆ ಅಂತ ನಾವು ಯು ಅಬ್ಸರ್ವ್ ದಟ್ ಈಗ ನನ್ನ ನ್ಯೂಕ್ಲಿಯಸ್ ಹೊರಗಿನ ಎಲೆಕ್ಟ್ರಾನ್ಸ್ ಅನ್ನ ಎಳಿಬೇಕು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಒಳಗೆ ಕೂಡ ಕೆಲವು ಎಲೆಕ್ಟ್ರಾನ್ಸ್ ಇರ್ತಾವ ಹೌದಾ ಈಗ ಈ ಎಲೆಕ್ಟ್ರಾನ್ ಏನ್ ಮಾಡ್ತವೆ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಇನ್ಸೈಡ್ ದೇ ವಿಲ್ ನಾಟ್ ಅಲೌ ದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ till they forming the screen ಏನಾಗುತ್ತೆ this electrons which are inside they will start repelling this outer electrons ಅವನ್ನ ಹೊರಗೆ ತಳ್ತವೆ ನೋಡು ನೀನು ಒಳಗೆ ಬರಬೇಡ ನಾನು ಬಿಟ್ಕೊಡೋದಿಲ್ಲ this is what happens when the nuclear force is applied this one will act the inner shell electrons will start acting like a screen okay na ಅಥವಾ shield ತರ act ಮಾಡ್ತಾರೆ and they will be repelling the outermost electrons ಅದನ್ನ ಹೊರಗಡೆ ತಳ್ಳಿಕ್ಕೆ ಶುರು ಮಾಡ್ತಾರೆ so this effect is known as shielding effect okay na ಇದನ್ನ ನಾವು ಅಂತ ಹೇಳ್ತೀವಿ we call it as shielding effect okay na ಇಲ್ಲಿ ಏನಾಗ್ತಿದೆ see with the same example ಇಲ್ಲಿ ಏನಾಗ್ತಿದೆ ಒಳಗೆ ಈ ಎಲೆಕ್ಟ್ರಾನ್ಸ್ ಇರ್ತಾವ ಇದೇನ್ ಮಾಡ್ತವೆ ನನಗೆ ಫಸ್ಟ್ ಇದನ್ನ ಸ್ಯಾಟಿಸ್ಫೈ ಮಾಡ್ಕೊಬೇಕು ಇದು ಬೆಕ್ಕೇನ್ ಹೇಳುತ್ತೆ ನಾನ್ ಫಸ್ಟ್ ಕುಡಿತೀನಿ ಹಾಲನ್ನ ಆಮೇಲೆ ನಿನಗೆ ಬಿಟ್ಕೊಡೋದು ನೀನ್ ಇಲ್ಲಿಂದ ತೊಲಗು ಅನ್ನತ್ತೆ ರೈಟ್ ಇಟ್ ಇಸ್ ಗೋಯಿಂಗ್ ಟು push it outward so this first cat is going to act like inner shell electron and it is pushing the outer electrons ಹೊರಗಡೆ ತಳ್ತಾ ಇದೆ okay na now once ಈಗ ಸರಿ ಇಲ್ಲಿಗೆ ಸ್ಟೋರಿ ಮುಗಿಯೋದಿಲ್ಲ ಈಗ ಬೆಕ್ಕು ಹಾಲು ಕುಡಿತಾ ಇದೆ ಅದ್ ಹಾಲು ಕುಡ್ ಮುಗಿತು ರೈಟ್ ನಾವು ಒನ್ಸ್ ದ ಕ್ಯಾಟ್ ಇಸ್ ಫಿಲ್ಡ್ ಅದೇನಾಗುತ್ತೆ ಆ ಕಡೆ ಹೋಗ್ಬಿಡುತ್ತೆ ಬಾ ಈಗ ನೀನ್ ಬಾ ಅಂತ ಹೇಳ್ತದೆ ರೈಟ್ ನಾವು ದ ಇನ್ನರ್ ಶೆಲ್ ಎಲೆಕ್ಟ್ರಾನ್ ವಾಟ್ ಹ್ಯಾಪನ್ಸ್ ಸಿನ್ಸ್ ಇಟ್ ಇಸ್ ಫಿಲ್ಡ್ ವಾಟ್ ಇಟ್ ವಿಲ್ ಡು ಓಕೆ ನಾನೀಗ ಫಿಲ್ ಆಗಾಯ್ತು ಬೇಕಾದ್ರೆ ನೀನ್ ಈಗ ಬಾ ನಾವು ಇದನ್ನ ನಾನು ಯಾವ ತರ ನಾವು ವಿಚ್ ಆರ್ ದೋಸ್ ಆರ್ಬಿಟಲ್ಸ್ ವಿಚ್ ವಿಲ್ ಬಿ ಡೂಯಿಂಗ್ ದಿಸ್ ಯಾವ ಆರ್ಬಿಟಲ್ಸ್ ಈ ತರ ಮಾಡುತ್ತೆ ಫಿಲ್ಡ್ ಆರ್ಬಿಟಲ್ಸ್ ವಿಚ್ ಇಸ್ ಗೋಯಿಂಗ್ ಟು ಡೂ ಅಂದ್ರೆ ಈಗ ನಾವ್ ಏನ್ ಹೇಳ್ತಾ ಇದ್ವಿ ಇದು ಫಿಲ್ ಆಗಿ ಹೊರಗಡೆ ಹೋಗುತ್ತೆ ಅಂದ್ರೆ ಶೀಲ್ಡಿಂಗ್ ಮಾಡೋದಿಲ್ಲ ಇಟ್ ಇಸ್ ನಾಟ್ ಗೋಯಿಂಗ್ ಟು ಪುಷ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅಂದ್ರೆ ಪುವರ್ ಶೀಲ್ಡಿಂಗ್ ಎಫೆಕ್ಟ್ಸ್ ಅಥವಾ ಯಾವ ಆರ್ಬಿಟಲ್ಸ್ ಪುವರ್ ಶೀಲ್ಡಿಂಗ್ ಅನ್ನ ಮಾಡ್ತಾವೋ ಯಾವುದು ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯರ್ ಗೆ ಜಾಗ ಬಿಟ್ಕೊಡುತ್ತೋ ಎಲೆಕ್ಟ್ರಾನ್ಸ್ ಹೊರಗಿನ ಎಲೆಕ್ಟ್ರಾನ್ಸ್ ಅನ್ನ ಒಳಗಡೆ ಹೇಳ್ಕೊಳ್ಳಿಕ್ಕೆ ಅವನ್ನ ನಾವೇನ್ ಹೇಳ್ತೀವಿ ಪೋರ್ ಶೀಲ್ಡರ್ಸ್ ವಿಚ್ ಶೋ ದ ಪೋರ್ ಶೀಲ್ಡಿಂಗ್ ಎಫೆಕ್ಟ್ ನಾವು ವಿಚ್ ಆರ್ ದ ಒನ್ಸ್ ವಿಚ್ ಆರ್ ಪೋರ್ ಶೀಲ್ಡಿಂಗ್ ಅಂದ್ರೆ ಅದನ್ನ ನಾವು ಯಾವ್ದ್ರ ಬೇಸಿಸ್ ಮೇಲೆ ಮಾತಾಡ್ಬೇಕಾಗುತ್ತೆ ಅಂದ್ರೆ SPDF ಓಕೆನಾ SPDF ಬ್ಲಾಕ್ಸ್ ಇನ ಬೇಸಿಸ್ ಮೇಲೆ ನಾವು ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಅನ್ನ ಮಾತಾಡ್ಬೇಕಾಗುತ್ತೆ ಸಿ ಬೇಸಿಕಲಿ ರಿಮೆಂಬರ್ ಒನ್ ಥಿಂಗ್ ಸ್ಟೂಡೆಂಟ್ಸ್ ವೆನ್ ಇಟ್ ಕಮ್ಸ್ ಟು S and P block they are considered to be very good shielders okay na they are considered to have strong shielding effect okay na strong shielding effect ಆದ್ರೆ D ಮತ್ತೆ F
block, due to their shape, they are considered to have very poor shielding. Okay na, ಈಗ due to which ಇಲ್ಲಿ ಏನಾಗುತ್ತೆ, since they have poor shielding effect, the electrons ಈಗ D ಅಥವಾ F block ಇದ್ರೆ ಇಲ್ಲಿ ಏನಾಗುತ್ತೆ, they will not be able to protect. ಹಾಗಾಗಿ the electrons will be the which are in the outer orbitals, they will be pulled inside by the nucleus. Now which orbital, okay na, ಈಗ SPDF ನಾವು ಮಾತಾಡಿದ್ವಿ, ಈಗ ಇದ್ರ ಬೇಸಿಸ್ ಮೇಲೆ ಯಾವ ಆರ್ಬಿಟಲ್ ಹೈಯೆಸ್ಟ್ ಪುಲ್ ಅನ್ನ ತಗೊಳ್ಳುತ್ತೆ, which is the orbital which will be experiencing the highest pull ಅಂದ್ರೆ that is S will be having higher pull, then comes P, then comes D, then comes F. ಅಂದ್ರೆ S orbital usually maximum shielding effect ಇರುತ್ತೆ, and then comes P, and then comes D, and then comes F. Okay na, this ಈ order ನಿಮಗೆ ನೆನಪಿರಬೇಕು. Okay na, this is the order which you have to remember very clearly. Now based on that, ಈಗ ನಾನು ನಿಮಗೆ shielding effect ಅನ್ನ ಹೇಳಿದೆ. Now based on this, how do you explain the inert pair effect? ಅಥವಾ ನೀವು ಇಲ್ಲಿ ಮ್ಯಾಮ್ ಈಗ ನೀವು ಸ್ಕ್ರೀನಿಂಗ್ ಎಫೆಕ್ಟ್ ಏನೋ ಹೇಳ್ಕೊಟ್ರಿ ನಮಗೆ. ನಾವು ಇದಕ್ಕೂ inert pair effect ಗೂ ಏನ್ ಸಂಬಂಧ, ಮತ್ತೆ ನಮ್ಮ atomic radius ಏನ್ ಡಿಕ್ರೀಸ್ ಆಗ್ತಿದೆಯೋ ಅದಕ್ಕೆ ಏನ್ ಸಂಬಂಧ? See, basically what happens is when you are moving down, right, when you are moving down from antimony to bismuth, ಇಲ್ಲಿ ಏನಾಗ್ತಿದೆ ಅಂದ್ರೆ there is addition of 14, ಇಲ್ಲಿ ನೋಡಿ ಆಂಟಿಮನಿ ಇಂದ ಬಿಸ್ಮತ್ ಗೆ ಬರ್ಬೇಕಾದ್ರೆ there is addition of 14 lanthanoid elements. Okay na, ಇಲ್ಲಿ ಏನಾಗುತ್ತೆ 14 lanthanoid elements. Now lanthanoid elements ಅಂದ್ರೆ ಏನು, you know that lanthanoids ಅಂದ್ರೆ ಏನು, these are lanthanoid elements ಅಂದ್ರೆ in this the last electron enters to the F subshell. Okay na, ಈಗ F subshell ಒಳಗೆ ನನ್ನ last electron enter ಆಯ್ತು ಅಂದ್ರೆ you know that due to the addition of this electron in the F subshell the effective nuclear charge increases. ಇಲ್ಲಿ ಏನಾಗುತ್ತೆ F subshell ಗೆ add ಆದ ತಕ್ಷಣ ಏನಾಗುತ್ತೆ, more electrons add ಆಯ್ತು ಅಂದ್ರೆ more protons are added. If the more protons are added, effective nuclear charge increase ಆಗುತ್ತೆ. Effective nuclear charge increase ಆಯ್ತು ಅಂದ್ರೆ screening effect ಆಗುತ್ತೆ, ಕಮ್ಮಿ ಆಗುತ್ತೆ. Okay na, what is happening, my shielding effect, since it is added to the F subshell, you know that it doesn't shield well, ಇದು ಚೆನ್ನಾಗಿ ಸ್ಕ್ರೀನ್ ಅನ್ನ ಪ್ರೊಟೆಕ್ಟ್ ಮಾಡೋದಿಲ್ಲ, because its shielding effect is less. So shielding effect poor ಆಗೋದ್ರಿಂದ ಏನಾಗುತ್ತೆ, valence electron ಮೇಲೆ attraction ಜಾಸ್ತಿ ಆಗುತ್ತೆ. Okay na, so as we go down the group in P block, due to the addition of F subshell ಇನ್ನೇನಾಗ್ತಿದೆ, effective nuclear charge is increasing, because of which my size decreases. Okay na, now ಈಗಲೂ ಕೂಡ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ suppose I'll just take the example. Okay na, what I'll do is I'll take the example of nitrogen and then your thallium. Okay na, nitrogen ಮತ್ತೆ thallium ಅನ್ನ ಕನ್ಸಿಡರ್ ಮಾಡೋಣ. Now you know that nitrogen ಅಂದ್ರೆ what is the configuration, 1s2 2s2 2p3, correct? 2s2 2p3. so nitrogen ಅಲ್ಲಿ ಏನಾಗುತ್ತೆ, see 2s2 2p3 ಅಂದ್ರೆ ಇದು ನ್ಯೂಕ್ಲಿಯಸ್, 2s2 ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ, p ಅಲ್ಲಿ in more electrons ಇರುತ್ತೆ, ಕರೆಕ್ಟಾ? ಸೊ ಈಗ ಏನಾಗುತ್ತೆ, this nitrogen it will take all the 5 electrons. ನಿಮಗೆ ಗೊತ್ತಿರುತ್ತೆ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು, the bonds ಮಾಡುತ್ತಲ್ಲ, ಇದೇನ್ ಮಾಡುತ್ತೆ, ನೈಟ್ರೋಜನ್ 5 ಬಾಂಡ್ಸ್ ಅನ್ನ ಯೂಸ್ ಮಾಡುತ್ತೆ. it will take all the 5 electrons to form what, to form the bond, right? As nuclear attraction on the force is 2s is not very much, ಅಂದ್ರೆ 2s ಮೇಲೆ ಇಲ್ಲಿ ಏನಾಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರೋದಿಲ್ಲ, ಯಾಕೆ ಫಸ್ಟ್ 1s2 ಅಟ್ರಾಕ್ಟ್ ಆಗಿರುತ್ತಾ, ಸೊ 2s2 ಮೇಲೆ ಜಾಸ್ತಿ ಇರೋದ್ರಿಂದ ಇಲ್ಲಿ 5 ಬರ್ಬೋದು, ಕರೆಕ್ಟಾ? 5 ಬಾಂಡ್ಸ್ ಅನ್ನ ನನ್ನ ನೈಟ್ರೋಜನ್ ಫಾರ್ಮ್ ಮಾಡ್ಬೋದು. ನಾವು ಇಲ್ಲಿ ಏನಾಗುತ್ತೆ, ನಾವೇನ್ ಹೇಳ್ತಾ ಇದೀವಿ, ನೈಟ್ರೋಜನ್ ಇಂದ 5 ಎಲೆಕ್ಟ್ರಾನ್ಸ್ ಇತ್ತು, ಹಾಗಾಗಿ ಅದೇನ್ ಮಾಡುತ್ತೆ, ಇಟ್ ಶೋಸ್ ದ +5 ಆಕ್ಸಿಡೇಷನ್ ಸ್ಟೇಟ್. I hope you remember I had explained you about the maximum oxidation state which can be shown by a particular compound. I think ನಾನು ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದೆ, ಬೋರಾನ್ ಆದ್ರೆ +3 ತೋರಿಸಿದೆ, ಇದಾದ್ರೆ +4, this will show +5 +6 +7 ಈ ತರ ಹೇಳಿದ್ವಿ, ಅಥವಾ this will be -3 something like this I had explained, correct? so ಈಗ I think if I just explain you in terms of that, ನಿಮಗೆ ಈಗಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. see simple example, ನಾನು ಏನು ಹೇಳಿದೆ, since they are the electrons which are present in the outermost, so nitrogen ಗೆ oxidation state +5. ಅದೇ ಈಗ ನಾನು ಬಿಸ್ಮತ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಕಾನ್ಫಿಗರೇಷನ್ ಏನು, ಬಿಸ್ಮತ್ ಬಂದು basically my bismuth configuration is 5d, you leave that 6s2 6p3, ಅಂದ್ರೆ ಇಲ್ಲಿ ಏನಾಯ್ತು, ನನ್ನ ಬಿಸ್ಮತ್ತಿನ ಕಾನ್ಫಿಗರೇಷನ್ will be 6s2 6p3, ಅಂದ್ರೆ ಇಲ್ಲಿ this will be the nucleus and ella charges anna bardu, this will be 6s and this will be 6p. now you know that when it comes to thallium nav enanta heltidivi, here as we go down effective nuclear charge increase aagta ide. now before 6s ಇಲ್ಲಿ ಏನಿತ್ತು, before 6s what we found out was, before 6s ಇಲ್ಲ ಮಾತ್ರ ಏನಿತ್ತು 5d 10 4f 14, ಅಂದ್ರೆ f orbitals ನ ಇನ್ವಾಲ್ವ್ಮೆಂಟ್ ಇರೋದ್ರಿಂದ, since before my 6s there will be f orbital, it will not be able to provide the
ಪ್ರಾಪರ್ ಶೀಲ್ಡಿಂಗ್ ಕರೆಕ್ಟಾ ಅದು ಪ್ರಾಪರ್ ಶೀಲ್ಡಿಂಗ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ದ ಪುವರ್ ಶೀಲ್ಡಿಂಗ್ ಇಲ್ಲಿ ಏನಾಗುತ್ತೆ ಅಂದ್ರೆ ಮೈ 6s electrons will be strongly attracted by the nucleus ಓಕೆನಾ 6s ಅಲ್ಲಿ ಏನ್ ಎರಡು ಎಲೆಕ್ಟ್ರಾನ್ಸ್ ಇದ್ವೋ they will be strongly attracted by the nucleus due to the effective nuclear charge ಅಂದ್ರೆ nucleus attraction on the s electron will be more because of its effective nuclear charge ಯಾಕೆ ನಿಮಗೆ ಗೊತ್ತಿದೆ ನಾನು ಏನ್ ಹೇಳಿದ್ದೆ ನ್ಯೂಕ್ಲಿಯಸ್ ಗೆ ಯಾವ್ದು ಹತ್ರ ಇರುತ್ತೆ when compared to s p d f orbital s orbital is very close okay ಹಾಗಾಗಿ ಏನಾಗುತ್ತೆ these first two electrons you know which were participating in the bonding earlier iveru participate ಮಾಡ್ತಾ ಇದ್ರು correct they were participating in the bonding now what happens due to the pull by the nucleus towards itself because of the poor shielding effect these two electrons are attracted by the nucleus idenagutte it is strongly held hagagi it will not be able to donate these two electrons instead it will be able to donate only 3 electrons hagagi thallium in oxidation state enagutte +3 becomes more stable okay na rather than +5 my thallium is considered to be more stable in +3 okay na oxidation state enanta heltidivi it is +3 okay na along with atomic radii we can also talk about the here we can talk about the what is it your oxidation state okay na so ಇಲ್ಲಿ ಯಾಕೆ ಈ ತರ ಆಗ್ತಿದೆ ಅನ್ನೋದಕ್ಕೆ inert pair effect ಅಂದ್ರೆ ಏನು ಅಂದ್ರೆ so what do you mean by inert pair effect ಅಂದ್ರೆ what do you say see ಇಲ್ಲಿ ಏನಾಗ್ತಿದೆ the ns electrons which are present inside will not take place in the bonding ಯಾಕೆ the ns electrons are not taking place in the bonding because of the increase in effective nuclear charge the electron pairs they will become inert towards the bonding ಯಾಕೆ they are attracted by the nucleus ಅದು ಬಿಟ್ಕೊಡೋದಿಲ್ಲ so only this will be available ಇದಕ್ಕೆ ನಾವು ಏನಂತ ಹೇಳ್ತೀವಿ inert pair effect ಅಂತ ಹೇಳ್ತೀವಿ ಓಕೆನಾ this will not basically work in 16th and 17th group ಯಾಕೆ ಅಂದ್ರೆ ನಿಮ್ಮ ಪೊಲೋನಿಯಂ ಆಸಿಟೈನ್ ಎಲ್ಲ ಏನಿದೆಯೋ ಮೈ ಪೊಲೋನಿಯಂ ಆಸಿಟೈನ್ ದೇ ರೇಡಿಯಾಕ್ಟಿವ್ ಇನ್ ನೇಚರ್ ಓಕೆನಾ ಇನ್ನೊಂದು ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಎಫ್ ಬ್ಲಾಕ್ ಇನ ಪವರ್ ಕೂಡ ಡಿಕ್ರೀಸ್ ಆಗುತ್ತೆ ಓಕೆನಾ ನಾವು ಇದು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಗ್ರೂಪ್ 13 to 15 ಓಕೆನಾ ಸೊ ಏನು inert pair effect ಅಂದ್ರೆ ಬೇಸಿಕಲಿ ವಾಟ್ ಡು ಯು ಮೀನ್ ಬೈ inert pair effect ಅಂದ್ರೆ ಇನ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಓಕೆನಾ ಇನ್ p block elements when we move down the group as we move down the group from 5th to 6th period elements ಏನಾಗುತ್ತೆ ಅಂದ್ರೆ there exist 14 lanthanide elements in which the last electron enters into f subshell okay na excuse me due to the poor shielding provided by this f subshell ee f subshell en madutte they provide very poor shielding okay na they provide very poor shielding because of which il enagutte effective nuclear charge increases and it applies more attraction okay na effective nuclear charge applies more attraction on what on the ns electrons as a result of which the tendency of ns electrons to participate in the bonding ns electrons bonding alli yen participate ಮಾಡಬೇಕು that decreases the tendency to participate in the bonding decreases and this effect is called as inert pair effect okay na I'll repeat it again in p block elements when we move down the group from 5th to 6th period element there exists 14 lanthanide elements in which last electron has to enter the f subshell now due to the poor shielding provided by my f orbitals the increased effective nuclear charge it applies more attraction on ns electrons as a result of which the tendency of ns electrons to participate in bonding decreases and this effect is known as inert pair effect okay na idanna nav enta heltivi inert pair effect anta heltivi now and as we go down the group inert pair effect enagutte increase agutte due to inert pair effect il enagutte not only our size matra kammi agodalla along with that il enagtide oxidation state kuda kammi aagta ide okay na oxidation state to decrease agutte by 2 units oxidation state is also decreasing and this is the reason my melting point is also decreasing okay na melting point yaake decrease agutte annadike idu ಒಂದು ಕಾರಣ okay na why my melting point is decreasing is based on this okay na I just hope you understood what is inert pair effect very clearly
ನಾವು ಮೆಲ್ಟಿಂಗ್ ಪಾಯಿಂಟ್ ಅನ್ನ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ ಅಂತ ಅನ್ಕೊಳ್ತೀನಿ. ಸೊ ಯೂಶಲಿ ದ ಟೆಂಡೆನ್ಸಿ ಟು ಶೋ ಇನ್ನರ್ ಪೇರ್ ಎಫೆಕ್ಟ್ ಇನ್ಕ್ರೀಸಸ್ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಆಸ್ ಅ ರಿಸಲ್ಟ್ ಆಫ್ ವಿಚ್ ಯುವನ್ ಆಕ್ಸಿಡೇಷನ್ ಸ್ಟೇಟ್. ಇದನ್ನ ನಾವು ವಿಲ್ ಬಿ ಡಿಸ್ಕಸಿಂಗ್, ಓಕೆನಾ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಹ್ಯಾಪನ್ಸ್, ಯಾಕೆ ಮೆಲ್ಟಿಂಗ್ ಪಾಯಿಂಟ್ ಇದಾಗ್ತಿದೆ. ಐ ಗಿವ್ ಯು ದ ರೀಸನ್, ರೈಟ್. ಇದನ್ನೇ ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಆಯ್ತು, ಓಕೆನಾ. ಇನ್ನರ್ ಪೇರ್ ಎಫೆಕ್ಟ್ ಇಂದ ಏನೇನ್ ಆಗ್ತಿದೆ, ಯಾಕೆ ನನ್ನ ಮೆಲ್ಟಿಂಗ್ ಪಾಯಿಂಟ್ ಫಸ್ಟ್ ಇನ್ಕ್ರೀಸ್ ಆಗ್ಬಿಟ್ಟು ಅಂಡ್ ದೆನ್ ಇಟ್ ಡಿಕ್ರೀಸಸ್, ಇದು ಗೊತ್ತಿರ್ಬೇಕು. And when we talk about boiling point, that is usually same thing. That is boiling point. Basically, it if we just see the table alle kanutte, that is as we go along, boiling point enagtide, it is going on increasing, right? It increases regularly on going down the group. Yake? Because of the increase in atomic size. Atomic size increase adre enagutte, my van der Waals force of interaction force of attraction increases. Van der Waals force of attraction increase aaytu andre enagutte, ನನ್ನ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಓಕೆನಾ. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಬಾಯ್ಲಿಂಗ್ ಪಾಯಿಂಟ್. ಸೊ ವಾಟ್ ಇನ್ ಆಲ್ ಡಿಡ್ ವಿ ಡಿಸ್ಕಸ್? ವಿ ಡಿಸ್ಕಸ್ಡ್ ಅಬೌಟ್ physical state, atomic number, we discussed about the electronic configuration, and then atomic radii, density, melting point, boiling point. And then next what we have to discuss about is ionization enthalpy. Now what happens as we go down? Ionization enthalpy ಇಲ್ಲಿ ಏನಾಗುತ್ತೆ ಅಂದ್ರೆ, the ionization enthalpy ಅಂದ್ರೆ ಏನು? The amount of energy required to remove the outermost electron from an isolated gaseous atom. So ಈಗ ಅಯನೈಸೇಷನ್ ಎಂಥಾಲ್ಪಿ ಬಗ್ಗೆ ನಿಮಗೆ ಫಸ್ಟ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನು ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ಏನು ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಬಗ್ಗೆ. ದಟ್ ಈಸ್ ದಿ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. The first ionization enthalpy decreases regularly down the group, okay na? Regularly down the group. What is the reason for that? Reason kodi anta heltare, okay na? The first ionization enthalpy decreases down the group. What is the reason for that andre? Reason is very simple. That is due to increase in size of atoms. Due to increase in size of atoms. Okay na? Due to increase andre ಇಲ್ಲಿ ಏನಾಗ್ತಿದೆ ನೋಡಿ, as we go down the group, if I take this see nitrogen in the phosphorus ಗೆ ನಾವು ಬರ್ಬೇಕಾದ್ರೆ ಇಲ್ಲಿ ಏನಾಗ್ತಿದೆ, ಸೈಜ್ ಇನ್ಕ್ರೀಸ್ ಆಗ್ತಿದೆ. see ionization of this group is much higher. ಯಾಕೆ ಅಂದ್ರೆ ಕೆಳಗೆ ಹೋದಂಗೆ ಏನಾಗ್ತಿದೆ, ನ್ಯೂ ಶೆಲ್ಸ್ ಆರ್ ಆಡಿಂಗ್, ಓಕೆನಾ. ನ್ಯೂ ಶೆಲ್ಸ್ ಆಡ್ ಆಗ್ತಿರಂಗೆ ಇಲ್ಲಿ ಏನಾಗುತ್ತೆ, the tendency which with I can remove the electron is very easy, ಓಕೆನಾ. ನ್ಯೂಕ್ಲಿಯಸ್ ಗೆ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಮೇಲೆ ಅಷ್ಟೊಂದು ಇದಿರೋದಿಲ್ಲ, ಹಾಗಾಗಿ ನಾನು ಏನ್ ಮಾಡ್ಬೋದು, ಅದನ್ನ ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ರಿಮೂವ್ ಮಾಡಬಹುದು ಅಂತ ಹೇಳ್ತಿದ್ರು, ಓಕೆನಾ. ಹಾಗಾಗಿ as I go down the group, since the new shells are added, atomic size increase ಆಗ್ತಿರೋದ್ರಿಂದ ನ್ಯೂಕ್ಲಿಯಸ್ ಗೆ ಅಷ್ಟು ಹೋಲ್ಡ್ ಇರೋದಿಲ್ಲ, ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಮೇಲೆ ಇರೋದ್ರಿಂದ ನಾನು ಈಸಿಯಾಗಿ ತೆಗಿಬಹುದು. ಹಾಗಾಗಿ what we are saying that the first ionization enthalpy ಏನ್ ಮಾತಾಡ್ತಿದೀವಲ್ಲ, it is considered to be less as we go down the group, okay na. This is one question which they'll ask you based on ionization enthalpy. And one more question what they'll ask you is ionization enthalpy of this group, that is your 15th group, correct? Ionization enthalpy of 15th group is higher when compared to 14th ಗೆ ಕಂಪೇರ್ ಮಾಡಿದ್ರೆ 15th group ನ ionization enthalpy ಜಾಸ್ತಿ ಇದೆ. ಇದಕ್ಕೆ ಕೂಡ ಒಂದು ರೀಸನ್ ಕೇಳ್ತಾರೆ. These are the usual questions which might be asked in the board exams, okay na. Now what is the reason for that? Ionization enthalpy ಯಾಕೆ increase ಆಗ್ತಾ ಇದೆ ಅಂದ್ರೆ, that is due to, this is due to, if you observe our configuration, ಇದು ಯಾವ್ದಿದೆ configuration, ns2 np3 ಹೌದಾ. 15th group ಗೆ 14th group ಗೆ ಯಾವ ತರ ಇರುತ್ತೆ, 14th ಅಂದ್ರೆ ಯಾವುದು, ಕಾರ್ಬನ್ ಫ್ಯಾಮಿಲಿ, ns2 np2. you know that if p ಅಂದ್ರೆ ಏನು, ಟೋಟಲ್ ಎಲಿಮೆಂಟ್ಸ್ ಎಲೆಕ್ಟ್ರಾನ್ಸ್ ಎಷ್ಟು 6, 3 ಇದ್ರೆ it is considered to be half filled configuration. half filled configuration ಅಂದ್ರೆ it is considered to be stable. so ಈಗ ಇದರಿಂದ ನಾನು ಎಲೆಕ್ಟ್ರಾನ್ ಅನ್ನ ತೆಗಿಬೇಕು ಅಂದ್ರೆ it becomes difficult, right? ಇದರಿಂದ ಆದ್ರೆ ಆರಾಮಾಗಿ ತೆಗಿಬಹುದು, but from this it becomes difficult to remove the outermost electron. So that is due to this is due to increasing nuclear charge, okay na. This is due to increasing nuclear charge and extra stable configuration of the element, extra stable configuration of the element of this group. ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ನಾವು ಅಷ್ಟು ಈಸಿಯಾಗಿ ತೆಗಿಲಿಕ್ಕೆ ಆಗೋದಿಲ್ಲ ಎಲೆಕ್ಟ್ರಾನ್ ಅನ್ನ. ಹಾಗಾಗಿ ionization energy of this group is comparatively much more higher when compared to my
14th group anta helidare. Okay, now these are the two things which will be asked with reference to this group. Now moving on to the next one, that is oxidation state. I think oxidation state is already discussed. That is ಯಾವ ತರ ರೇಂಜ್ ವೇರಿ ಆಗುತ್ತೆ ಅಂತ ನಾವು ನೋಡ್ತೀವಿ. ಆಕ್ಸಿಡೇಷನ್ ಸ್ಟೇಟ್ ಯಾವ ತರ ವೇರಿ ಆಗುತ್ತೆ, ನೈಟ್ರೋಜನ್ ಗ್ರೂಪಿನ ಆಕ್ಸಿಡೇಷನ್ ಸ್ಟೇಟ್ ಯಾವ ತರ ವೇರಿ ಆಗುತ್ತೆ, ಇಟ್ ವೇರೀಸ್ ಫ್ರಮ್ -3 to +5. ಕರೆಕ್ಟಾ? ನಾನು ಏನಂತ ಹೇಳಿದ್ದೆ, +5 ಯಾಕಿರುತ್ತೆ, NS2 NP3 2 + 3 ಅಂದ್ರೆ ಎಷ್ಟಾಯ್ತು ಆಕ್ಸಿಡೇಷನ್ ಸ್ಟೇಟ್, +5 ಇರುತ್ತೆ. -3 ಯಾಕೆ ಬರುತ್ತೆ ಅಂದ್ರೆ ಇಫ್ ವಿ ಆರ್ ಟೇಕಿಂಗ್ ದ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ಆಕ್ಟೇಟ್ ಕಾನ್ಫಿಗರೇಷನ್, ರೈಟ್? ಹಾಗಾಗಿ +5 ಇಂದ -3 ತನಕ ವೇರಿ ಆಗುತ್ತೆ ಅಂತ ಹೇಳಿದೆ ಈ ಗ್ರೂಪಿನ ಎಲಿಮೆಂಟ್ಸ್, ರೈಟ್? ಓಕೆ, ಸೊ ಈಗ ಇಲ್ಲಿ ಈ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಮಾತಾಡ್ಬೇಕಾದ್ರೆ ದೇರ್ ಇಸ್ ಒನ್ ಮೋರ್ ಟರ್ಮ್ ಐ ಫಾರ್ಗಾಟ್ ಟು ಟೆಲ್ ಯು. ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. Okay, when I'm talking about oxidation states, okay na, ಇಲ್ಲಿ oxidation states ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ there is, ಈಗ ನೋಡಿ oxidation state ನಮ್ಮ ನೈಟ್ರೋಜನ್ ಫ್ಯಾಮಿಲಿ ಇಂದ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗುತ್ತೆ ಅಂದ್ರೆ -3 to +5. ಈಗ -3 to +5 ನಾನು ಮಾತಾಡ್ತಿದ್ದೀನಿ ಅಂದ್ರೆ -3 ಅನ್ನೋದೇನು ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. ನಾವು ವಾಟ್ ಯು ಮೀನ್ ಬೈ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ when atom gains electron from more electropositive element, when atom gains electron from more electropositive element. See, as a group 15 they need only ಇಲ್ಲಿ ನೋಡಿ group 15 ಗೆ ಎಷ್ಟು electrons ಬೇಕು, they require 3 more electrons to complete the octet. ಹೌದಾ? 3 electrons are required to complete their octet structure. So highest negative state ಅಂದ್ರೆ ಎಷ್ಟು, -3. 1 electron ತಗೊಂಡ್ರೆ -1, 2 electrons ತಗೊಂಡ್ರೆ -2, 3 electrons ತಗೊಂಡ್ರೆ -3. So maximum negative oxidation state ಅಂದ್ರೆ ಎಷ್ಟು, ಇಲ್ಲಿ -3. ಅಂದ್ರೆ the tendency ಇಲ್ಲಿ ನಮ್ಮ ಏನು ಗ್ರೂಪ್ ಇದಲ್ಲ, the tendency to exhibit -3 oxidation state decreases down the group. Okay na, down the group ಏನಾಗುತ್ತೆ, tendency to show -3 oxidation state decreases. Why? Due to increase in size increase ಆದಂಗೆ ಇಲ್ಲಿ ಏನಾಗುತ್ತೆ, ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಅಂಡ್ ಆಲ್ಸೋ ದ ಮೆಟಾಲಿಕ್ ಕ್ಯಾರೆಕ್ಟರ್. ನಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತದಕ್ಕೆ ನಾನ್ ಮೆಟಲ್ಸ್ ಇರ್ತವೆ. ನಾನ್ ಮೆಟಲ್ಸ್ ಯೂಶಲಿ ಗೇನ್ ಎಲೆಕ್ಟ್ರಾನ್ಸ್. ಮೆಟಲ್ಸ್ ಅಂದ್ರೆ ಏನು, ದೇ ಆರ್ ಸಮಥಿಂಗ್ ವಿಚ್ ಡೊನೇಟ್ ಎಲೆಕ್ಟ್ರಾನ್ಸ್. ಹೌದಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, -3 ಆಕ್ಸಿಡೇಷನ್ ಸ್ಟೇಟ್. ಬಿಸ್ಮತ್ ವಿಲ್ ಹಾರ್ಡ್ಲಿ ಶೋ ಎನಿ ಕಾಂಪೌಂಡ್ಸ್ ವಿತ್ -3 ಆಕ್ಸಿಡೇಷನ್ ಸ್ಟೇಟ್ಸ್. ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಆಸ್ ವಿ ಗೋ ಡೌನ್ ದ ಗ್ರೂಪ್ ಏನಾಗುತ್ತೆ, -3 ಆಕ್ಸಿಡೇಷನ್ ಸ್ಟೇಟ್ ಇನ ಸ್ಟೆಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಓನ್ಲಿ ದ ಟಾಪರ್ ಒನ್ಸ್ ವಿಲ್ ಶೋ ದ -3 ಆಕ್ಸಿಡೇಷನ್ ಸ್ಟೇಟ್. ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ ಅಂದ್ರೆ ಇಲ್ಲಿ ನ್ಯೂಕ್ಲಿಯಸ್ ಇನ ಪವರ್ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ಸ್ ಆಲ್ಸೋ ವಿಲ್ ಡಿಕ್ರೀಸ್. ಓಕೆನಾ? ದ ಟೆಂಡೆನ್ಸಿ ಟು ಡೊನೇಟ್ ಇಸ್ ಮೋರ್ ರಾದರ್ ದನ್ ಟು ಅಕ್ಸೆಪ್ಟ್. ಓಕೆನಾ? ಸೊ ಡೌನ್ ದ ಗ್ರೂಪ್ ಯಾಕೆ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ, ಬಿಕಾಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ಇನ್ಕ್ರೀಸಿಂಗ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಲ್ಲ, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಾವು ಸ್ಟೆಬಿಲಿಟಿ, ಈಗ ಟೆಂಡೆನ್ಸಿ -3 ಇದೆ. ಅಂಡ್ ದೆನ್ when we talk about +5 oxidation state, what you have to know is the stability of the +5 oxidation state, it is also decreasing down the group. Okay na? Then +3 is more. +3 ಇದು ಜಾಸ್ತಿ ಇದೆ as we go down the group. Down the group when I am speaking, stability of +5 oxidation state is more rather than +3. I think this has been explained to you very nicely. I just explained to you ಯಾಕೆ ಅಂತ +3 ನ ಯಾಕೆ ನಾವು ಕನ್ಸಿಡರ್ ಮಾಡ್ತೀವಿ rather than +5 ಅಂತ. I think I just explained you few moments before. That is because of the inert pair effect. ಕರೆಕ್ಟಾ? ಇಲ್ಲಿ ಏನಾಗುತ್ತೆ, ಥ್ಯಾಲಿಯಮಿಗೆ ಬಂದಾಗ 6s2 6p3, ಈ 6s2 ಎಲೆಕ್ಟ್ರಾನ್ಸ್ ಅನ್ನ ನನ್ನ ನ್ಯೂಕ್ಲಿಯಸ್ ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಇಂದ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಅದು 2 ಎಲೆಕ್ಟ್ರಾನ್ಸ್ ಅನ್ನ ಬಿಟ್ಕೊರೋದಿಲ್ಲ. ಸೊ ಔಟರ್ಮೋಸ್ಟ್ ಅಲ್ಲಿ ಇರ್ತಿದೆ 3 ಎಲೆಕ್ಟ್ರಾನ್ಸ್. ಸೊ ದಟ್ ಇಸ್ ದ ರೀಸನ್ ಇಟ್ ಕ್ಯಾನ್ ಓನ್ಲಿ ಫಾರ್ಮ್ +3 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ? ಆಸ್ ಅ ರಿಸಲ್ಟ್ ಆಫ್ inert pair effect, the tendency to show lower oxidation states increases, and therefore on moving down the group, stability of lower oxidation state increases. ಅಂದ್ರೆ higher elements ಏನಿದಾವೋ, higher elements basically they show higher oxidation state. Okay na? Higher elements show higher oxidation state. Ade lower elements and the group ಅಲ್ಲಿ ಇರುವಂತ lower elements they show lower oxidation state. Okay na? Lower oxidation states ಅನ್ನ ತೋರಿಸುತ್ತೆ. Okay, I think if you haven't understood this, what we can do is we can take a few examples. Okay na? Now what might be the example ಅಂದ್ರೆ, see, ನಾವೀಗ ನಾನು ಸ್ಟೆಬಿಲಿಟಿ ನ ಕೇಳ್ತೀನಿ. arrange the following in the stability order. ಯಾವ ಸ್ಟೆಬಿಲಿಟಿ ಮೇಲೆ ಅರೇಂಜ್ ಮಾಡಿ. ನಾವು ಐ ಹ್ಯಾವ್ ಗಿವನ್ ಲೈಕ್ ದಿಸ್: ಇಂಡಿಯಂ +3, ಗ್ಯಾಲಿಯಂ +3,
ಅಲ್ಯೂಮಿನಿಯಂ +3 ಓಕೆನಾ ಇದನ್ನ ಅರೇಂಜ್ ಮಾಡಿ ಅಂತ ಹೇಳ್ತೀನಿ. ನಾವು ಯು ನೋ ದಟ್ ಸಿ ಇದನ್ನ ಸ್ಟೆಬಿಲಿಟಿ ಮೈಲ್ ಆರ್ಡರ್ ಅರೇಂಜ್ ಮಾಡಿ ಅಂದ್ರೆ ವಾಟ್ ಯು ನೋ ಡೌನ್ ದ ಗ್ರೂಪ್ stability of higher oxidation state decreases. ಹೌದಾ down the group as we go down the group stability of higher oxidation state. ಅದಕ್ಕೆ ನನಗೇನ್ ಗೊತ್ತಿರಬೇಕು ಈ ಬೋರಾನ್ ಅನ್ನೋದು ಎಲ್ಲಿ ಬರುತ್ತೆ ಬೋರಾನ್ ಅಲ್ಯೂಮಿನಿಯಂ ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂ ಇವೆಲ್ಲ ಯಾವ ಗ್ರೂಪ್ this is considered to be which group students 15 group elements. so ಇದ್ರದ್ದು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು +3 and ನಿಮಗೇನ್ ಗೊತ್ತಿದೆ see I'll just show you the periodic table. I feel that might become easy for you to understand, right? boron aluminum gallium indium thallium so idradu common oxidation state is to +3 so navenanta heltidvi as we do down the group illi enagutte my ability this lower oxidation states will be more stable rather than higher. boron in a maximum oxidation state is to +3 lower oxidation state is to +1 yake because of inert pair effect correct 2s electrons the s electrons will be attracted hagadre thallium ಗೆ ಯಾವುದು ಜಾಸ್ತಿ oxidation state stable ಆಗಿರುತ್ತೆ +1 ಹಾಗಾದ್ರೆ ಇಂಡಿಯಂಗೂ ಯಾವ್ದಾಗಿರ್ಬೇಕು when we compare boron aluminum gallium ಯಾವ್ದಕ್ಕೆ +3 ಜಾಸ್ತಿ ಸ್ಟೇಬಲ್ ಇರುತ್ತೆ ಅಲ್ಯೂಮಿನಿಯಂ then comes gallium then comes indium. ಹಾಗಾದ್ರೆ ನಾನೀಗ ನಿಮಗೆ ಅದನ್ನ ಆರ್ಡರ್ ಅನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಹೇಳಿದ್ರೆ ಯಾವ ತರ ಅರೇಂಜ್ ಮಾಡ್ತೀರಾ ಇಂಡಿಯಂ ಗ್ಯಾಲಿಯಂ ಮತ್ತೆ ಅಲ್ಯೂಮಿನಿಯಂ ನ ಕೊಟ್ರೆ ಫಸ್ಟ್ ಯಾವ್ದು ಜಾಸ್ತಿ ಸ್ಟೇಬಲ್ ಇರುತ್ತೆ see just this one aluminum will be more stable in +3 state correct and then comes my gallium and then comes my indium okay na indium ಗೆ ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ. now maybe I'll give you one more example indium +1 gallium +1 ಅಲ್ಯೂಮಿನಿಯಂ +1 ಈಗ ಈ ಕೇಸ್ ಅಲ್ಲಿ ಯಾವುದು ಜಾಸ್ತಿ ಸ್ಟೇಬಲ್ ಇರುತ್ತೆ +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ದಟ್ ಇಸ್ ಇಲ್ಲೇ ನಿಮಗೆ ಆರ್ಡರ್ ಅಲ್ಲಿ ಇದೆ ನೋಡಿ ಇಂಡಿಯಂ ಇಸ್ ಕನ್ಸಿಡರ್ಡ್ ಟು ಬಿ ಲೋವರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಮೋರ್ ಸ್ಟೇಬಲ್ ಡೌನ್ ದ ಗ್ರೂಪ್ ಹಾಗಾದ್ರೆ ಇಂಡಿಯಂ ವಿಲ್ ಕಮ್ ಫಸ್ಟ್ ಗ್ಯಾಲಿಯಂ ನೆಕ್ಸ್ಟ್ ಅಂಡ್ ದೆನ್ ಅಲ್ಯೂಮಿನಿಯಂ. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಐ ಗಿವ್ ಯು 2 more problems. this has to be solved and sent to me okay na this problems has to be solved and sent to me ಆರ್ಡರ್ ಅನ್ನ ನೀವು ಅರೇಂಜ್ ಮಾಡಿ ನಮಗೆ ಕಳಿಸಬೇಕು okay na this thing has to be arranged and sent to me ಯಾವ್ದು order arrange them according to this stability order. 1 is this 2 is this and the third one is lead in +2 state and lead in +4 state. ಈ ಮೂರನ್ನ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಆ ಬೇಸಿಸ್ ಮೇಲೆ ನನಗೆ ಸ್ಟೆಬಿಲಿಟಿ ವೈಸ್ ಮೇಲೆ you need to explain and you have to send me this homework okay na ಈ ಹೋಮ್ವರ್ಕ್ ಅನ್ನ ನಾನು ಇವತ್ತು ಕಾಯ್ತಾ ಇರ್ತೀನಿ. so I think I will end my class here. So in the next class we'll be discussing more about this topic okay. Thank you so much students.